ಎಲ್ರಿಗೂ ನಮಸ್ಕಾರ. ಹೆಲ್ಪ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಿಮ್ಮ ಮೊಬೈಲ್ನಲ್ಲಿ ಪೇಟಿಎಂ ಆ್ಯಪ್ ಮೂಲಕ ಬೆಸ್ಕಾಂ ವಿದ್ಯುತ್ ಬಿಲ್ಲನ್ನು ಹೇಗೆ ಪಾವತಿ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿಯ ತನಕ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಪೇಟಿಎಂ ಆ್ಯಪ್ಗೆ ಹೋಗಿ ಇದರಲ್ಲಿ ಇಲೆಕ್ಟ್ರಿಸಿಟಿ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ಇಲೆಕ್ಟ್ರಿಸಿಟಿ ಬೋರ್ಡ್ಸು ಹಾಗೆ ಅಪಾರ್ಟ್ಮೆಂಟ್ಸ್ ಅಂತ ಇದೆ. ನೀವು ಇಲೆಕ್ಟ್ರಿಸಿಟಿ ಬೋರ್ಡ್ಸನ್ನು ಸಿಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ನೋಡಿ, ಸಿಲೆಕ್ಟ್ ಸ್ಟೇಟ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಬೇರೆ ಬೇರೆ ಎಲ್ಲ ರಾಜ್ಯದ ಹೆಸರು ಬರುತ್ತೆ. ನೀವು ಕರ್ನಾಟಕ ಅಂತ ಸಿಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡಿ, ಸಿಲೆಕ್ಟ್ ಬೋರ್ಡ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ನೋಡಿ, ನಿಮಗೆ ಬೇರೆ ಬೇರೆ ವಿದ್ಯುತ್ ಸರಬರಾಜು ಕಂಪನಿಯ ಹೆಸರು ಬರುತ್ತೆ. ಅದರಲ್ಲಿ ನೀವು ಬೆಂಗಳೂರು ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಅಂದರೆ ಬೆಸ್ಕಾಮ್ ಅನ್ನೋದನ್ನು ಸಿಲೆಕ್ಟ್ ಮಾಡ್ಕೊಳ್ಬೇಕು. ನೋಡಿ, ಈಗ ಕನ್ಸ್ಯೂಮರ್ ಐ ಡಿ ಅಥವಾ ಅಕೌಂಟ್ ಐ ಡಿಯನ್ನು ನೀವು ಟೈಪ್ ಮಾಡಬೇಕು. ಇದು ನಿಮ್ಗೆ ಎಲ್ಲಿ ಸಿಗುತ್ತೆ ಅಂದರೆ ನಿಮ್ಮ ವಿದ್ಯುತ್ ಬಿಲ್ಲಲ್ಲಿ ಸಿಗುತ್ತೆ. ಇದು ಒಂದು 10 ಅಂಕೆಯ ಸಂಖ್ಯೆ ಆಗಿರುತ್ತೆ. ಅದನ್ನು ಇಲ್ಲಿ ಟೈಪ್ ಮಾಡಿ. ನೋಡಿ, ಅಕೌಂಟ್ ಐ ಡಿ ಅಂದರೆ ಖಾತೆ ಸಂಖ್ಯೆಯನ್ನು ಟೈಪ್ ಮಾಡಿದ ನಂತರ ಪ್ರೊಸೀಡ್ ಅಂತ ಕೊಡಿ. ನೋಡಿ, ಇಲ್ಲಿ ಕನ್ಸ್ಯೂಮರ್ ಡೀಟೇಲ್ಸ್ ಬರುತ್ತೆ, ಅಂದರೆ ಕನ್ಸ್ಯೂಮರ್ ನೇಮ್ ಬರುತ್ತೆ. ಹಾಗೆ ಡ್ಯೂ ಡೇಟ್ ಅಂದರೆ ವಿದ್ಯುತ್ ಬಿಲ್ ಕಟ್ಟಲಿಕ್ಕೆ ಕೊನೆಯ ದಿನಾಂಕ ಬರುತ್ತೆ. ನಿಮ್ಮ ವಿದ್ಯುತ್ ಬಿಲ್ ನಂಬರ್ ಬರುತ್ತೆ, ಬಿಲ್ ಡೇಟ್ ಬರುತ್ತೆ, ಹಾಗೆ ಬಿಲ್ ಅಮೌಂಟ್ ಕೂಡ ಇಲ್ಲಿ ತೋರಿಸುತ್ತೆ. 863 ರೂಪಾಯಿ ಅಂತ ಇದೆ. ಇವಾಗ ಪ್ರೊಸೀಡ್ ಟು ಪೇ ಅಂತ ಕೊಡಿ. ನೋಡಿ, ಇನ್ನೊಂದು ಸತಿ ಕೊಡಿ ಪ್ರೊಸೀಡ್ ಟು ಪೇ ಅಂತ. ನೋಡಿ, ಇಲ್ಲಿ ಪೇಮೆಂಟ್ಗೆ ಬೇರೆ ಬೇರೆ ಆಪ್ಷನ್ ಇದೆ. ನೀವು ಡೆಬಿಟ್ ಕಾರ್ಡ್ ಮೂಲಕ ಪೇ ಮಾಡ್ಬೋದು, ಕ್ರೆಡಿಟ್ ಕಾರ್ಡ್ ಮೂಲಕ ಪೇ ಮಾಡ್ಬೋದು, ಭೀಮ್ UPI ಮೂಲಕ ಪೇ ಮಾಡ್ಬೋದು, ನೆಟ್ ಬ್ಯಾಂಕಿಂಗ್ ಮೂಲಕ ಪೇ ಮಾಡ್ಬೋದು. ಹಾಗೆಯೇ ನಿಮ್ಮ ಪೇಟಿಎಂ ವ್ಯಾಲೆಟಿಂದನೂ ಪೇ ಮಾಡ್ಕೋಬಹುದು. ನಿಮ್ಮ ಪೇಟಿಎಂ ವ್ಯಾಲೆಟಲ್ಲಿ ಬ್ಯಾಲೆನ್ಸ್ ಇದ್ದರೆ ಅದ್ರ ಮೂಲಕನೂ ನೀವು ವಿದ್ಯುತ್ ಬಿಲ್ಲನ್ನು ಪಾವತಿ ಮಾಡ್ಕೋಬಹುದು. ನೀವು ಒಂದು ವೇಳೆ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಸಿಲೆಕ್ಟ್ ಮಾಡಿದರೆ, ನೋಡಿ ಡೆಬಿಟ್ ಕಾರ್ಡ್ ಅಂತ ಸಿಲೆಕ್ಟ್ ಮಾಡ್ತೀನಿ. ನೋಡಿ, ನೀವು ಇಲ್ಲಿ ಕಾರ್ಡ್ ನಂಬರ್ ಎಂಟ್ರಿ ಮಾಡಬೇಕು, ಕಾರ್ಡಿನ ಎಕ್ಸ್ಪೈರ್ ಡೇಟ್ ಎಂಟ್ರಿ ಮಾಡಬೇಕು, ಹಾಗೆ CVV ನಂಬರ್ನ ಎಂಟ್ರಿ ಮಾಡಬೇಕು. ನೋಡಿ, ಈ ಕಾರ್ಡ್ ಡೀಟೇಲ್ಸ್ ಅಂದರೆ ಡೆಬಿಟ್ ಕಾರ್ಡ್ ಅಥವಾ ಕ್ರೆಡಿಟ್ ಕಾರ್ಡ್ ಡೀಟೇಲ್ಸನ್ನು ನೀವು ಪೇಟಿಎಂನಲ್ಲಿ ಸೇವ್ ಮಾಡಿ ಇಟ್ಕೊಳ್ಬೋದು. ಒಂದು ವೇಳೆ ನೀವು ಪೇಟಿಎಮ್ಮಲ್ಲಿ ನಿಮ್ಮ ಕಾರ್ಡ್ ಡೀಟೇಲ್ಸನ್ನು ಸೇವ್ ಮಾಡಿ ಇಟ್ಕೊಂಡ್ರೆ ಇನ್ನೊಂದು ಸತಿ ನೀವು ರೀಚಾರ್ಜ್ ಮಾಡುವಾಗ ಪುನಃ ಕಾರ್ಡ್ ಡೀಟೇಲ್ಸನ್ನು ಟೈಪ್ ಮಾಡೋ ಅವಶ್ಯಕತೆ ಇಲ್ಲ. ಬರೀ CVV ನಂಬರ್ನ ಟೈಪ್ ಮಾಡಿದರೆ ಸಾಕು. ನೋಡಿ, ನಾನು ನನ್ನ ಕ್ರೆಡಿಟ್ ಕಾರ್ಡ್ ಡೀಟೇಲ್ಸನ್ನು ಸೇವ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗಾಗಿ ICIC ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಅಂತ ಸೆಲೆಕ್ಟ್ ಮಾಡ್ತೀನಿ. ನೋಡಿ, ಈಗ CVV ನಂಬರ್ ಎಂಟ್ರಿ ಮಾಡಿದರೆ ಸಾಕು. CVV ನಂಬರ್ನ ಎಂಟ್ರಿ ಮಾಡ್ತೀನಿ. ಪೇ ಅಂತ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ನೋಡಿ, OTP ಬರುತ್ತೆ ನಿಮ್ಮ ಮೊಬೈಲ್ ನಂಬರಿಗೆ. OTPನಲ್ಲೇ ಟೈಪ್ ಮಾಡಬೇಕು. OTP ಟೈಪ್ ಮಾಡಿದ ನಂತರ ಸಬ್ಮಿಟ್ ಅಂತ ಕೊಡಿ. ನೋಡಿ, ಪ್ರೊಸೆಸಿಂಗ್ ಅಂತ ಬರ್ತಾ ಇದೆ. ನೋಡಿ, ಆರ್ಡರ್ ಸಮ್ಮರಿ, ಯುವರ್ ಆರ್ಡರ್ ಈಸ್ ಸಕ್ಸಸ್ಫುಲ್, ಪೇಮೆಂಟು ಸಕ್ಸಸ್ಫುಲ್ ಆಗಿದೆ. ನೋಡಿ, ಟ್ರಾನ್ಸಾಕ್ಷನ್ ನಂಬರ್ ಕೂಡ ಬರುತ್ತೆ. ನೋಡಿದ್ರಲ್ಲ ಎಷ್ಟು ಸುಲಭದಲ್ಲಿ 1 ನಿಮಿಷದಲ್ಲಿ ನಿಮ್ಮ ಬೆಸ್ಕಾಂ ವಿದ್ಯುತ್ ಬಿಲ್ಲನ್ನು ಪೇಟಿಎಂನಲ್ಲಿ ಪಾವತಿ ಮಾಡ್ಬೋದಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯಬೇಡಿ. ಎಲ್ರಿಗೂ ಧನ್ಯವಾದಗಳು.